ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳುವಲ್ಲಿ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ. ಯಾವ ವ್ಯಕ್ತಿಯೂ ಬೇಕಂತ ಯಾವ ತಪ್ಪು ಮಾಡುವುದಿಲ್ಲ. ಪರಿಸ್ಥಿತಿ ಅವರನ್ನು ಕಟ್ಟಿ ಹಾಕುತ್ತದೆ, ತಪ್ಪು ಮಾಡುವ ಹಾಗೆ ಮಾಡುತ್ತದೆ. ಇಲ್ಲಿ ಯಾರೂ ಕೂಡ ಕೆಟ್ಟವರಲ್ಲ, ಎಲ್ಲರೂ ಸಮಯದ ಕೈ ಗೊಂಬೆಗಳು ಅಷ್ಟೇ. ನಾವು ಅದನ್ನು ಅರ್ಥೈಸಿಕೊಂಡು ಜೀವನವನ್ನು ನಡೆಸಬೇಕು. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯ ಎನ್ನುವುದು ಅಲ್ಲವೇ ಅಲ್ಲ. ಕೇವಲ ಸಮಯಕ್ಕೆ ತಕ್ಕಂತೆ ವರ್ತನೆಯನ್ನು ತೋರುತ್ತಾರೆ ಅಷ್ಟೇ. ಇಂದು ನಿನಗೆ ಮೋಸವಾಯಿತು ಎಂದು ಕೊರಗದಿರು. ನಾಳೆ ಅವರಿಗೆ ಮೋಸ ಮಾಡಲೆಂದೇ ನಿನ್ನನ್ನು ಕಾಯುವಂತಹ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ. ಇಲ್ಲವೇ ಕೆಲವು ವ್ಯಕ್ತಿಗಳನ್ನು ಸೃಷ್ಟಿ ಮಾಡುತ್ತಾನೆ. ದೇವರು ಎನ್ನುವವನು ಇದ್ದಾನೆ. ಯಾರಿಗೆ ಏನನ್ನ ದಕ್ಕಬೇಕೋ ಅವರಿಗೆ ಅದು ದಕ್ಕುತ್ತದೆ. ಅದು ಪ್ರೀತಿಯಾದರೂ ಸರಿ, ವಿಶ್ವಾಸವಾದರೂ ಸರಿ, ನಂಬಿಕೆಯಾದರೂ ಸರಿ. ನಾನು ನನ್ನಿಂದಲೇ ಎಂಬ ಅಹಂಕಾರ ಬಿಟ್ಟು ಬಿಡು ಮನುಜ. ಜಗತ್ತಿನಲ್ಲೇ ಎಲ್ಲರಿಗಿಂತ ದೊಡ್ಡ ವ್ಯಕ್ತಿ ಆಗುವೆ. ಇಲ್ಲವೆಂದರೆ ನೀನು ಎಂತಹ ದೊಡ್ಡ ಸ್ಥಾನಕ್ಕೆ ಬೆಳೆದರೂ ಕೂಡ ನೀನು ಕ್ಷಣಾರ್ಧದಲ್ಲಿ ಕೆಳಗೆ ಉರುಳುವೆ. ಕೇವಲ ಮಾತುಗಳು ಆಡಲು ಬಂದರೆ ಸಾಲದು, ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಎನ್ನುವಂತಹ ಮಾತಿನ ಅರಿವು ಎನ್ನುವುದು ಮನುಷ್ಯನಿಗೆ ಇರಬೇಕಾಗಿರುವಂತಹ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಮಾತುಗಳನ್ನು ಆಡುವ ಮೊದಲು ಮಾತುಗಳನ್ನು ಅರಿತು ಆಡುವುದು ಒಳ್ಳೆಯದು. ಅಧರ್ಮದ ಜೊತೆ ಇದ್ದ ಮೇಲೆ ಎಷ್ಟು ತಪಸ್ಸು ಮಾಡಿದರೂ ಕೂಡ, ಎಷ್ಟು ದಾನವನ್ನು ಮಾಡಿದರೂ ಕೂಡ ಅದು ಫಲ ಇಲ್ಲವೇ ಇಲ್ಲ. ಅದೇ ನೀನು ಧರ್ಮದ ಜೊತೆಗೆ ಇದ್ದು ನೀನು ಕೊಂಚ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸಾಕು, ನೀನು ಜೀವನದ ಉತ್ತುಂಗದ ಸ್ಥಾನಕ್ಕೆ ಏರುತ್ತೀಯ. ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಅಂದರೇನು ಎಂದು. ಕೃಷ್ಣ ನಗುತ್ತಾ ಈ ರೀತಿಯಾಗಿ ಹೇಳಿದ, ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದೇ ಸಂಬಂಧಿಕರು, ಈಗ ಎನ್ನುವುದೇ ಜೀವನ ಎಂದು. ಹಾಗಾಗಿ ಈ ಕ್ಷಣವನ್ನು, ಈ ದಿನವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಇಲ್ಲವೆಂದರೆ ನಾವು ಏನು ಮಾಡಿದರೂ ಕೂಡ ಜೀವನ ಎನ್ನುವುದು ಸಾರ್ಥಕತೆಗೆ ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಜಗತ್ತಿನ ವಿಷ ಮತ್ತು ಅಮೃತ ಇರುವಂತಹ ಏಕೈಕ ಜಾಗ ಎಂದರೆ ಅದು ನಾಲಿಗೆ. ಹಾಗಾಗಿ ನಾಲಿಗೆಯನ್ನು ಎಲ್ಲಿ ಹರಿಬಿಡಬೇಕೋ, ಎಲ್ಲಿ ಹರಿಬಿಡಬಾರದು ಎನ್ನುವುದು ನಮಗೆ ಬಿಟ್ಟಿದ್ದು. ನಾವು ಅದನ್ನು ಹೇಗೆ ಬಡಿಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಸಂಬಂಧವಾಗಲಿ, ನಮ್ಮ ಬಂಧುಗಳೇ ಆಗಲಿ ನೆಲೆಸಿರುತ್ತಾರೆ. ಹಿಂದಕ್ಕೆ ನೋಡಿದರೆ ಅನುಭವ ಎನ್ನುವುದು ಸಿಗುತ್ತದೆ. ಅದೇ ನಾವು ಮುಂದಕ್ಕೆ ನೋಡಿದರೆ ಭವಿಷ್ಯ ಎನ್ನುವುದು ಸಿಗುತ್ತದೆ. ಅದೇ ನಾವು ಸುತ್ತಲೂ ನೋಡಿದರೆ ಸತ್ಯ ಯಾವುದು ಎನ್ನುವಂತಹ ಅರಿವು ಆಗುತ್ತದೆ. ನಮ್ಮೊಳಗೆ ನಾವು ನೋಡಿಕೊಂಡಾಗ ಆತ್ಮವಿಶ್ವಾಸ ಎನ್ನುವುದು ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿಯನ್ನು ತೋರಿಸಿದರೆ ಕಷ್ಟಗಳು ಗುರಿಯನ್ನು ಮುಟ್ಟಿಸುತ್ತವೆ. ಹಾಗಾಗಿ ಜೀವನದಲ್ಲಿ ಕಷ್ಟಗಳು ಬರುವುದು ನಮ್ಮ ಜೀವನದಲ್ಲಿ ಮಹೋನ್ನತವಾಗಿರುವಂಥದ್ದು ಏನೋ ಒಂದು ಆವರಿಸುತ್ತದೆ ಎನ್ನುವಂತಹ ಸಂದೇಶವನ್ನು ಕೊಡುವ ಸಲುವಾಗಿ. ಹಾಗಾಗಿ ಬರುವಂತಹ ಎಲ್ಲ ಕಷ್ಟಗಳನ್ನು ತಡೆದು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ದೇವರು ಎಲ್ಲರನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸುತ್ತಾನೆ. ದೇವರು ಕೊಡುವಂತಹ ಪರೀಕ್ಷೆಯಲ್ಲಿ ನೀನು ಗೆದ್ದು ವಿಜಯವನ್ನು ಸಾಧಿಸಿದಾಗ ಮಹೋನ್ನತವಾಗಿರುವಂತಹ ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುವುದಕ್ಕೆ ಸಾಧ್ಯವಾಗುವುದು. ಜೀವನ ಇರುವುದು 2 ದಿನ. ಒಂದು ನಿನ್ನ ಪರವಾದ ದಿನವಾದರೆ ಮತ್ತೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ತೋರಿಸಲೇಬಾರದು. ಇನ್ನು ನಿನ್ನ ವಿರುದ್ಧವಾಗಿರುವಂತಹ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದೆಂತಹ ಪರಿಸ್ಥಿತಿ ಉದ್ಭವ ಆದರೂ ಕೂಡ ಜೀವನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಲೇಬಾರದು. ತಾಳ್ಮೆ ಎನ್ನುವುದು ಅತಿ ದೊಡ್ಡ ಅಸ್ತ್ರವಾಗಿದೆ. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು, ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಕೂಡ ಮಾಡಬಹುದು. ಭಗವಂತ ಹೇಳುವುದು ಅದನ್ನೇ,
ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳು ಆಗಬೇಡಿ, ಸಾರಥಿಗಳು ಆಗಿ ಎಂದು. ಹಾಗಾಗಿ ಜೀವನದಲ್ಲಿ ಅವಕಾಶ ಸಿಕ್ಕಾಗ ಒಳ್ಳೆಯ ಮಾರ್ಗದರ್ಶನವನ್ನು ಇತರರಿಗೆ ಕೊಡಿ. ಅದನ್ನು ಹೊರತುಪಡಿಸಿ ನೀವು ಕೊಡುವಂತಹ ಮಾರ್ಗದರ್ಶನವು ಇನ್ನೊಬ್ಬರ ಜೀವನಕ್ಕೆ ಕುತ್ತು ತರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರದು. ನಿರಂತರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಲೇ ಇರಿ. ಕೆಲವರು ನಿಮ್ಮನ್ನು ಗೌರವಿಸುತ್ತಾರೆ ಅಥವಾ ಅವಮಾನಿಸುತ್ತಾರೆ, ಆದರೆ ದೇವರು ಖಂಡಿತ ನಿಮ್ಮನ್ನು ಗೌರವಿಸುತ್ತಾನೆ. ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ಗಳಿಗೆಗಳು ಎನ್ನುವುದು ಜೀವನದಲ್ಲಿ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಪ್ರತಿದಿನವೂ ಕೂಡ ಕೇಳಿ. ಒಳ್ಳೆಯ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಒಳ್ಳೆಯ ಯೋಚನೆಗಳನ್ನು ಮಾಡುವುದನ್ನು ಬದುಕಿನಲ್ಲಿ ಕಲಿಯಬೇಕು. ಸ್ಮಶಾನದಲ್ಲಿ ಬಿದ್ದಂತಹ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು. ಬರೀ ಬೂದಿ ಆಗುವುದಕ್ಕೆ ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆ ಎಂದು. ಎಷ್ಟು ಅರ್ಥಗರ್ಭಿತವಾಗಿರುವಂತಹ ಮಾತು ಅಲ್ಲವೇ? ಹಾಗಾಗಿ ಮನುಷ್ಯನ ಜೀವನ ಎನ್ನುವುದು ಬರೀ ಹಾಳೆಯಂತೆ. ಆ ಹಾಳೆಯನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುವುದನ್ನು ಮನುಷ್ಯ ಕಲಿಯಬೇಕು. ಅದರಲ್ಲಿ ಗೀಚಿದರೂ ಕೂಡ ತೋರಿಸುತ್ತದೆ, ಅದರಲ್ಲಿ ದುಂಡಾಗಿ ಬರೆದರೂ ಕೂಡ ಅಂದವಾಗಿ ಕಾಣುತ್ತದೆ. ಗೀಚುತ್ತೀರೋ ಅಥವಾ ಅಂದವಾಗಿ ಬರೆದುಕೊಳ್ಳುತ್ತೀರೋ ನಿಮಗೆ ಬಿಟ್ಟಿದ್ದು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಅದೇ ಗಟ್ಟಿಯಾಗುತ್ತದೆ. ಅದೇ ರೀತಿ ನಾವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮುನ್ನಗ್ಗಿದರೆ ಮಾತ್ರ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿ ಆಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಬದುಕು ಎನ್ನುವುದು ಗಟ್ಟಿಯಾಗಬೇಕು. ನಿರಂತರವಾಗಿರುವಂತಹ ಪ್ರಯತ್ನ ಎನ್ನುವುದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ನಿರಂತರವಾಗಿರುವಂತಹ ಪ್ರಯತ್ನ ಇದ್ದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಜೀವನದಲ್ಲಿ ಸಾಧ್ಯವಾಗುವುದು. ಇಲ್ಲವೆಂದರೆ ನಾವು ಇತರರ ಏಳಿಗೆಗಳನ್ನು ನೋಡಿ ಕೇವಲ ಕುಳಿತುಕೊಳ್ಳಬೇಕಾಗುತ್ತದೆ. ಏಳಿಗೆ ನಾವು ಕೂಡ ಕಾಣಬೇಕು ಅನ್ನುವುದೇ ಆದರೆ ಮೊದಲು ಪ್ರಯತ್ನವನ್ನು ಪಡುವುದನ್ನು ಮನುಷ್ಯ ಕಲಿಯಬೇಕು. ಬದುಕು ಅನ್ನುವುದು ಒಂದು ರೀತಿಯ ಸಂಗ್ರಹವಿದ್ದಂತೆ. ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ನಮ್ಮನ್ನು ಪರೀಕ್ಷಿಸಲು ಬರುತ್ತವೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಧರ್ಮದಿಂದ ನಡೆಯಬೇಕು. ಏಕೆಂದರೆ ಧರ್ಮಕ್ಕೆ ಯಾವಾಗಲೂ ಕೂಡ ಜಯ ಎನ್ನುವುದು ಇದ್ದೇ ಇದೆ. ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುಂದೆ ನಡೆಸುವುದಕ್ಕೆ ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಪರಮಾತ್ಮ ಹೇಳಿದನು. ಕಾಲು ಎಳೆಯುವುದನ್ನು ಬಿಟ್ಟು ಕೈ ಹಿಡಿಯುವುದನ್ನು ಮನುಷ್ಯ ಕಲಿತುಕೊಂಡರೆ ಇಡೀ ಸಮಾಜವೇ ಒಳ್ಳೆಯ ರೀತಿಯಲ್ಲಿ ಮುಂದೆ ನಡೆಯುವುದಕ್ಕೆ ಸಾಧ್ಯವಾದೀತು. ಜನ ನಿಮ್ಮ ಬಗ್ಗೆ ಹೇಗೆ ವರ್ತಿಸುತ್ತಾ ಇದ್ದಾರೆ ಎನ್ನುವುದು ನೀವು ಅವರೊಂದಿಗೆ ಹೇಗೆ ವರ್ತಿಸುತ್ತಿರುವಿರಿ ಎನ್ನುವುದರ ಮೇಲೆ ಆಧಾರಿತವಾಗಿರುತ್ತದೆ. ಯಾವತ್ತಿಗೂ ಕೂಡ ಎಲ್ಲರೊಂದಿಗೂ ಚೆನ್ನಾಗಿ ವರ್ತಿಸುವುದನ್ನು ಪ್ರಯತ್ನವನ್ನು ಪಡಬೇಕು. ಜನ ನಿಮ್ಮ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಾಯಿಸುತ್ತಾರೆ. ಒಂದು ವೇಳೆ ನೀವು ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ನಿಮ್ಮ ತಪ್ಪುಗಳನ್ನೆಲ್ಲವನ್ನು ಕೂಡ ಜನ ಮನ್ನಿಸುತ್ತಾರೆ. ಅಲ್ಲದೆ ಇದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾರೆ. ಹೀಗಾಗಿ ಜನರ ಅಭಿಪ್ರಾಯದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಒಳ್ಳೆಯದು ಮತ್ತು ಕೆಟ್ಟದ್ದು ಎಲ್ಲವೂ ನಿಮ್ಮ ಚಿಂತನೆಯನ್ನು ಅವಲಂಬಿಸಿರುತ್ತದೆ. ಶಾಲೆಯ ಗಂಟೆ ಬೆಳಗ್ಗೆ 8 ಗಂಟೆಗೆ ಕರ್ಕಶವಾಗಿ ಕೇಳಿಸಿದರೆ ಮಧ್ಯಾಹ್ನ 2 ಗಂಟೆಗೆ ಇಂಪಾಗಿ ಕೇಳಿಸುತ್ತದೆ. ನೀವು ಹೇಗೆ ಸ್ವೀಕರಿಸುತ್ತೀರಾ ಎನ್ನುವುದರ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಮನೆ ಅಥವಾ ಕೆಲಸದ ವಿಷಯಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತದೆ. ಹಾಗಂದ ಮಾತ್ರಕ್ಕೆ ನಾವು ಆ ಜಾಗವನ್ನೇ ತ್ಯಜಿಸಬೇಕಾಗಿಲ್ಲ. ಅಲ್ಲಿದ್ದುಕೊಂಡೇ ಅದನ್ನು ನಿಭಾಯಿಸುವಂತಹ ಕಲೆಗಾರಿಕೆಯನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕು. ಎಂದಿಗೂ ನಾವು ಸಮಸ್ಯೆಗಳಿಂದ ಓಡಿ ಹೋಗದೆ ಅವುಗಳನ್ನು ಎದುರಿಸಿ ಬದುಕುವಂತಹ ಕಲೆಯನ್ನು ರೂಢಿಸಿಕೊಳ್ಳುತ್ತೇವೆಯೋ ಆಗ ನಾವಿರುವಂತಹ ಜಾಗದಲ್ಲಿಯೇ ಸ್ವರ್ಗ ಎನ್ನುವುದು ಸೃಷ್ಟಿಯಾಗುತ್ತದೆ. ಅದನ್ನು ಸೃಷ್ಟಿ ಮಾಡುವವರು ಕೂಡ ನಾವೇ ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಬಂದಿತು ಎಂದು ನಿಮ್ಮ ಜೀವನವನ್ನೇ ಅಥವಾ ಆ ಜಾಗದಿಂದಲೇ ಓಡಿ ಹೋಗುವುದನ್ನು ಮೊದಲು ಬಿಡಿ. ಮೊದಲು ಅದನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯವನ್ನು ತಂದುಕೊಳ್ಳಿ. ಆಗ ಖಂಡಿತವಾಗಿಯೂ ದಾರಿ ಸಿಕ್ಕೇ ಸಿಗುತ್ತದೆ. ನೆನಪಿರಲಿ, ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ.
ಆದರೆ ನಾವು ತಾಳ್ಮೆಯಿಂದ ಯೋಚಿಸಿದಾಗ ಆ ಪರಿಹಾರ ಯಾವುದು ಎನ್ನುವುದು ನಮಗೆ ಗೋಚರವಾಗುವುದು. ನಿಮಗೆ ಇಷ್ಟ ಆದರೆ ಮಾಡಲೇಬೇಕು ಅಂತ ತೀರ್ಮಾನಿಸಿದರೆ ಯಾವುದಾದರೂ ಒಂದು ದಾರಿ ಎನ್ನುವುದು ನೀವೇ ಕಂಡುಕೊಳ್ಳುತ್ತೀರಾ. ಮನಸ್ಸಿಲ್ಲದೆ ಇದ್ದರೆ ಯಾವ ನೆಪವನ್ನ ಹೇಳಲಿ ಅಂತ ಯೋಚನೆಯನ್ನು ಮಾಡುತ್ತೀರಾ. ನೆಪ ಹುಡುಕುವ ಬದಲು ದಾರಿಯನ್ನ ಹುಡುಕಬೇಕು. ಆಗ ಯಾವ ಸಮಸ್ಯೆಯೂ ಕೂಡ ದೊಡ್ಡದಾಗಿ ಕಾಣುವುದೇ ಇಲ್ಲ. ಪ್ರತಿಯೊಂದು ಸಮಸ್ಯೆಯೂ ಕೂಡ ಸಣ್ಣದಾಗಿಯೇ ಬಿಂಬಿತವಾಗುವುದು. ಆಗದು ಎಂದು ಕೈ ಚೆಲ್ಲುವುದು ಸುಲಭ, ಆದರೆ ಕೈ ಚೆಲ್ಲುವ ಸಮಯದಲ್ಲಿ ಏನೇ ಆದರೂ ಕೂಡ ಮುಂದೆ ಎದುರಿಸುತ್ತೇನೆ ಎನ್ನುವಂತಹ ಧೈರ್ಯವನ್ನು ನಾವು ತೆಗೆದುಕೊಂಡಾಗ ಅದೆಂತಹ ಆಪತ್ತು ಜೀವನದಲ್ಲಿ ಎದುರಾದರೂ ಕೂಡ ಅದನ್ನು ಮೆಟ್ಟಿ ನಡೆಯುತ್ತೇವೆ. ಆತ್ಮವಿಶ್ವಾಸವು ಇದ್ದಲ್ಲಿ ಗದ್ದಲ ಇರುವುದೇ ಇಲ್ಲ, ಅಲ್ಲಿ ಮೌನ ಎನ್ನುವುದು ಇರುತ್ತದೆ. ಅದೇ ಅನಿಶ್ಚಿತತೆ ಗೊಂದಲತೆ ಇದ್ದಲ್ಲಿ ಗಲಾಟೆಯೂ ಕೂಡ ಇದ್ದೇ ಇರುತ್ತದೆ. ಒಬ್ಬ ವ್ಯಕ್ತಿ ಸಹಜವಾಗಿ ಶಾಂತವಾಗಿ ಇದ್ದರೆ ಅದು ಅವನ ಆತ್ಮವಿಶ್ವಾಸದ ಪ್ರತೀಕವಾಗಿರುತ್ತದೆ. ಜೀವನದ ಉದ್ದಕ್ಕೂ ಕೂಡ ಈತನಿಂದ ಏನೂ ಕೂಡ ಸಾಧನೆಯನ್ನು ಮಾಡುವುದಕ್ಕೆ ಅಥವಾ ಇವನು ಕೆಲಸಕ್ಕೆ ಬಾರದೇ ಇರುವನು ಎಂದು ನಿಮ್ಮನ್ನು ಟೀಕೆ ಮಾಡಿರುವಂತಹ ವ್ಯಕ್ತಿಗಳ ಬಳಿಯಲ್ಲಿ ನೀವು ಹೇಗೆ ಸಾಧನೆಯನ್ನು ಮಾಡಿ ತೋರಿಸಬೇಕು ಎನ್ನುವುದಾದರೆ ಈ ಎರಡೂ ಕೆಲಸಗಳನ್ನು ನೀವು ತಪ್ಪದೇ ಮಾಡಬೇಕು. ಒಂದು, ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕು. ಆ ಕೆಲಸ ಯಾವುದಾದರೂ ಕೂಡ ಸರಿ. ಕೆಲಸಗಳಲ್ಲಿ ಮೇಲು ಕೀಳು ಎನ್ನುವಂತಹ ಭೇದ ಭಾವ ಇಲ್ಲ. ಆ ಕೆಲಸ ಯಾವುದಾದರೂ ಸರಿ. ಆ ಕೆಲಸವನ್ನೇ ನೀವು ಶ್ರದ್ಧೆಯಿಂದ ನಿರಂತರವಾಗಿರುವಂತಹ ಶ್ರಮವನ್ನು ಹಾಕಿ ಕೆಲಸ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗ ಖಂಡಿತವಾಗಿಯೂ ನಿಮ್ಮ ನಿರಂತರವಾಗಿರುವಂತಹ ಪ್ರಯತ್ನಕ್ಕೆ ಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಯಾವ ವ್ಯಕ್ತಿಯು ನಿಮ್ಮನ್ನು ಅಣಕಿಸಿ ಇರುತ್ತಾನೆಯೋ ಅಂತಹ ವ್ಯಕ್ತಿಯ ಮುಂದೆಯೇ ನೀವು ಗಟ್ಟಿಯಾಗಿ ನಿಲ್ಲುವುದನ್ನು ಕಲಿಯಬೇಕು. ಯಾವ ವ್ಯಕ್ತಿಯು ನಿಮ್ಮನ್ನು ಹೀಯಾಳಿಸಿ ನಿಮ್ಮ ಕೈಯಲ್ಲಿ ಏನೂ ಕೂಡ ಆಗುವುದಿಲ್ಲ ಎನ್ನುವುದಾಗಿ ನಿಮ್ಮ ಬಗ್ಗೆ ಕುರಿತು ಹೇಳಿರುತ್ತಾನೆಯೋ ಅಂಥವರ ಮುಂದೆಯೇ ನೀವು ಬೆಳೆದು ತೋರಿಸಬೇಕು. ಇನ್ನು ಎರಡನೆಯದು, ನಿಮ್ಮ ಗುರಿಗಳನ್ನು ನಿಮ್ಮ ಕನಸುಗಳನ್ನು ಅವರ ಮುಂದೇನೆ ಹಠದಿಂದ ಸಾಧಿಸಬೇಕು. ಆ ಗುರಿ ಎನ್ನುವುದು ನಿಮ್ಮಲ್ಲಿಯೇ ಇರಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಬಳಿಯಲ್ಲಿ ವ್ಯಕ್ತಪಡಿಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಜನ ಹೇಗೆ ಅಂದರೆ ತಮ್ಮ ಗುರಿಗಳ ಬಗ್ಗೆ ಹೇಳಿದಾಗ ಅಸೂಹೆ ಪಡುತ್ತಾರೆ ಹಾಗೂ ಆ ಕಾರ್ಯ ಆಗದೇ ಇರುವ ರೀತಿಯಲ್ಲಿ ಅವರು ಕ್ರಿಯೆಗಳನ್ನು ಕೂಡ ಮಾಡಬಹುದು. ಹಾಗಾಗಿ ಸಾಧಿಸುವ ಮುನ್ನ ಶಾಂತವಾಗಿ ಇರಬೇಕು. ಸಾಧಿಸಿದ ನಂತರ ಅಹಂಕಾರಿ ಆಗಬಾರದು. ಈ ಎರಡು ಸೂತ್ರವನ್ನು ನೀನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೋ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಕೂಡ ಆಟವನ್ನು ಆಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿಮ್ಮನ್ನು ಆಡಿಸುವುದಕ್ಕೆ ಮೇಲೆ ಒಬ್ಬ ಇದ್ದಾನೆ ಅನ್ನುವುದನ್ನು ನೀವು ಮರೆಯಲೇಬೇಡಿ. ಕಾಲ ಕೆಳಗೆ ಇರುವಂತಹ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಏನು ಎಂದು. ಹಾಗೆ ಯಾರಿಗೂ ಕೂಡ ಕೇವಲವಾಗಿ ನೋಡಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಗೌರವ ಎನ್ನುವುದು ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗ. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡಬೇಡಿ. ಒಂದು ಕ್ಷಣದಲ್ಲಿ ರಾಜನು ಕೂಡ ಭಿಕ್ಷಕನಾಗಬಹುದು, ಭಿಕ್ಷಕನೂ ಕೂಡ ರಾಜನು ಆಗಬಹುದು. ಹಾಗಾಗಿ ಆ ದೇವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರು ನಿಜವಾಗಿಯೂ ಕೂಡ ಶ್ರಮವನ್ನು ಪಡುತ್ತಿದ್ದಾರೆ, ಯಾರು ನಿಜವಾಗಿಯೂ ಕೂಡ ಕೊಟ್ಟಿರುವಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು. ಯಾರು ದೇವರು ಕೊಟ್ಟಿರುವಂತಹ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುತ್ತಾರೆಯೋ ಅವರು ಕಂಡಿರುವಂತಹ ಕನಸುಗಳೆಲ್ಲವೂ ಕೂಡ ನನಸಾಗುವುದು ಖಚಿತ. 3 ಹೊತ್ತು ಕೂಡ ಊಟ ಇಲ್ಲದೆ ಇದ್ದರೂ ಕೂಡ ಜೀವನ ಎನ್ನುವುದು ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದೆ ಇದ್ದರೂ ಕೂಡ ಜೀವನ ಎನ್ನುವುದು ನಡೆಯುತ್ತದೆ. ಇರುವುದಕ್ಕೆ ಭವ್ಯವಾಗಿರುವಂತಹ ಬಂಗಲೆ ಇಲ್ಲದೆ ಇದ್ದರೂ ಕೂಡ ಈ ಜೀವನ ಎನ್ನುವುದು ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಎಂದರೆ ಜೀವನ ಎನ್ನುವುದು ನಡೆಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ನೋಡಿ. ಹಾಗಾಗಿ ಜೀವನದಲ್ಲಿ ನೆಮ್ಮದಿ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಜಗತ್ತಿಗೆ ನಮ್ಮನ್ನು ಪರಿಚಯಿಸುವವಳು ತಾಯಿ, ಜಗತ್ತನ್ನೇ ನಮಗೆ ಪರಿಚಯಿಸುವವನು, ಜಗತ್ತಿಗೆ ನಮ್ಮನ್ನು ಪರಿಚಯಿಸುವವನು ತಂದೆ. ಆದ್ದರಿಂದ ಈ ಇಬ್ಬರನ್ನ ಮಾತ್ರ ಯಾವುದೇ ಕಾರಣಕ್ಕೂ ನೋಯಿಸುವುದಕ್ಕೆ ಹೋಗಬೇಡಿ. ಎಲ್ಲಿ ಹುಟ್ಟಬೇಕು ಅನ್ನುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ.
ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನುವುದು ಮಾತ್ರ ನಮ್ಮ ಕೈಯಲ್ಲಿಯೇ ಇರುತ್ತದೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಇರುವಂತಹ ನಿಮ್ಮ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸಿಕೊಳ್ಳಬೇಕು. ನಿಮ್ಮ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ನೀವು ರೂಪಿಸಿಕೊಳ್ಳಬೇಕು. ಜಗತ್ತಿನಲ್ಲಿ ಪವಿತ್ರವಾದದ್ದು ಈಗ ತಾನೇ ಜನಿಸಿರುವಂತಹ ಮಗುವಿನ ಮೊದಲ ನಗು ಮತ್ತು ಅಳು. ಇವೆರಡೂ ಕೂಡ ಶೂನ್ಯ ಸಂತೋಷ ಮತ್ತು ಶೂನ್ಯ ದುಃಖ. ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲವೇ ಅಲ್ಲ. ಹೀಗೆ ಅರಿತ ತಕ್ಷಣ ಮನುಷ್ಯನ ಅಹಂಕಾರ ಎನ್ನುವುದು ಕಡಿಮೆಯಾಗುತ್ತದೆ. ಅಹಂಕಾರ ಎನ್ನುವುದು ಒಳ್ಳೆಯದಲ್ಲ. ನಾವು ಎಷ್ಟೇ ದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಈ ಅಹಂಕಾರ ಎನ್ನುವುದು ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬಾರದು. ಕರ್ಮ ಯಾವಾಗಲೂ ಕೂಡ ತನ್ನ ವಿಳಾಸವನ್ನು ಮರೆಯುವುದೇ ಇಲ್ಲ. ಅದು ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತವಾಗಿರುವಂತಹ ಸ್ಥಳಕ್ಕೆ ಹೋಗಿ ತಲುಪುತ್ತದೆ. ಒಂದು ಕ್ಷಣ ನೋವಾದರೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಲ್ಲೇ ಮರೆತು ಮಾತನಾಡುವುದೇ ನಿಜವಾದ ಸ್ನೇಹ. ಯಾಕೆಂದರೆ ಪ್ರತಿ ಸ್ನೇಹ, ಪ್ರೀತಿ, ವಿಶ್ವಾಸದಲ್ಲಿಯೂ ಕೂಡ ಮುನಿಸು, ಕೋಪ, ಜಗಳ ಇದ್ದೇ ಇರುತ್ತದೆ. ಹೀಗಿದ್ದರೆ ಮಾತ್ರ ಸಂಬಂಧ ಎನ್ನುವುದು ಗಟ್ಟಿಯಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಕರ್ಮ ಯಾವಾಗಲೂ ಕೂಡ ತನ್ನ ವಿಳಾಸವನ್ನು ಮರೆಯುವುದೇ ಇಲ್ಲ. ಬದುಕು ಅನ್ನುವಂತಹ ಹೊಲದಲ್ಲಿ ಸಮಸ್ಯೆ ಅನ್ನುವಂತಹ ಕಳೆ ಬೆಳೆಯುತ್ತಲೇ ಇರುತ್ತದೆ. ಹಾಗಂತ ಹೊಲ ಬಿಟ್ಟು ಹೋಗುವುದಕ್ಕೆ ಹೋಗಬೇಡಿ. ಕಳೆ ಕೀಳುವಂತಹ ಕಲೆಯನ್ನು ಕಲಿತು ಬಾಳಬೇಕು. ಬಿದ್ದಾಗ ಕೈ ಹಿಡಿದು ನಡೆಸುವವರನ್ನ, ಕಣ್ಣೀರು ಬಂದಾಗ ಕಣ್ಣೀರನ್ನು ಒರೆಸುವವರನ್ನ, ಹಸಿವಾದಾಗ ಅನ್ನವನ್ನ ನೀಡುವಂಥವರನ್ನ, ದುಃಖದಲ್ಲಿ ಇದ್ದಾಗ ಸಂತೋಷ ಪಡಿಸುವವರನ್ನ ನಾವು ಎಂದಿಗೂ ಕೂಡ ಕಳೆದುಕೊಳ್ಳಲೇಬಾರದು. ಏಕೆಂದರೆ ಅವರೇ ನಮ್ಮ ಜೀವನದ ನಿಜವಾದ ನೆಂಟರು ಆಗಿರುತ್ತಾರೆ. ಹಾಗಾಗಿ ಅಂತಹ ಸ್ನೇಹಿತರು ಇದ್ದರೆ ಅವರನ್ನು ಎಂದಿಗೂ ಕೂಡ ನೀವು ಕಳೆದುಕೊಳ್ಳಲೇಬೇಡಿ. ನೀವೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.